ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ಬಾರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾವುದೂ ಆಗಲ್ಲ ಅಂತ ಕಾವೇರಿ ಭಾವಿಸಿದ್ಲೋ ಅದು ಹಾಗೇ ಹೋಯಿತು. ಯಾವುದನ್ನು ತನ್ನ ಪುಟ್ಟ ಮಾಡಲ್ಲ ಅಂತ ಕಾವೇರಿ ಲೆಕ್ಕಾಚಾರ ಹಾಕಿದ್ಲೋ ಅದು ಹಾಗೇ ಬಿಡ್ತು. ಕಾವೇರಿ ಕೃಷ್ಣಕಾಂತ್ ಪುತ್ರಿ ವಿಧಿವಾಹ ನೆರವೇರಿದೆ. ವಿಖ್ಯಾತ್ ಜೊತೆ ವಿಧಿ ಮದುವೆ ನಡೆದು ಬಿಟ್ಟಿದೆ. ಅಚ್ಚರಿ ಅಂದರೆ ವಿಧಿ ವಿಖ್ಯಾತ್ ಮದುವೆಗೆ ಸಪೋರ್ಟ್ ಮಾಡಿದ್ದು ವೈಷ್ಣವ್. ಅದು ಲಕ್ಷ್ಮಿ ಮಾತನ್ನು ಕೇಳಿ. ಹೌದು, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಲಕ್ಷ್ಮಿ ಮಾತಿಗೆ ಬೆಲೆ ಕೊಟ್ಟು ಲಕ್ಷ್ಮಿ ಹೇಳಿದ್ದು ಸರಿ ಅಂತ ಅನಿಸಿ ವಿಧಿ ವಿಖ್ಯಾತ್ ಮದುವೆ ನಡೆಯುವ ಹಾಗೆ ಮಾಡಿದ್ದಾನೆ ವೈಷ್ಣವ್. ಹಾಗೆ ನೋಡಿದರೆ ವಿಧಿ ವಿಖ್ಯಾತ್ ಮದುವೆ ನಡೆಯೋದು ಕಾವೇರಿಗೆ ಇಷ್ಟವಿರಲಿಲ್ಲ. ಆದರೆ ಅಮ್ಮನ ಮಾತನ್ನು ಮೀರಿ ತಂಗಿ ಮದುವೆ ಮಾಡಿಸಿದ್ದಾನೆ ವೈಷ್ಣವ್. ಹಾಗೆ ನೋಡಿದರೆ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಅತಿಥಿಗಳಾಗಿ ವೈಷ್ಣವ್ ಲಕ್ಷ್ಮಿ ಆಗಮಿಸಿದರು. ಕಾಕತಾಳಿ ಎಂಬಂತೆ ಅದೇ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮದುವೆಯಾಗಲು ವಿಧಿ ವಿಖ್ಯಾತ್ ಆಗಮಿಸಿದರು. ಮೊದಲೇ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಎಂಬ ಭಾವ ವಿಧಿಗೆ ಇತ್ತು. ಕಾವೇರಿ ನಡೆದುಕೊಳ್ಳೋದು ಸಹ ಹಾಗೇ ಇತ್ತು. ತನ್ನ ಪುಟ್ಟನನ್ನು ಬಿಟ್ಟರೆ ಕಾವೇರಿಗೆ ಇನ್ಯಾರೂ ಬೇಕಿಲ್ಲ. ತಾನು ಹೆತ್ತ ಮಗಳು ಸಹ ಅಮ್ಮನ ಪಾರ್ಶಾಲಿಟಿಯಿಂದ ಬೇಸತ್ತ ವಿಧಿ ತಾನು ಪ್ರೀತಿಸಿದ ಹುಡುಗ ವಿಖ್ಯಾತ್ನ ವಿವಾಹ ಆಗಲು ನಿರ್ಧರಿಸಿಬಿಟ್ಟಳು. ಇದಕ್ಕೆ ವೈಷ್ಣವ್ ವಿರೋಧ ವ್ಯಕ್ತಪಡಿಸಿದ. ಆಗ ವೈಷ್ಣವ್ ವಿಧಿ ಮಧ್ಯೆ ಜಟಾಪಟಿ ನಡೆಯಿತು. ಮಗಳ ವಿಷಯ ಗೊತ್ತಾಗಿ ಕೃಷ್ಣ ಕಾವೇರಿ ಸಾಮೂಹಿಕ ವಿವಾಹಕ್ಕೆ ಸಮಾರಂಭಕ್ಕೆ ಆಗಮಿಸಿದ್ರು. ವಿಧಿ ವಿಖ್ಯಾತ್ ಮದುವೆಗೆ ಕಾವೇರಿ ಸುತಾರಾಮ್ ಒಪ್ಪಲಿಲ್ಲ. ಆಗ ವೈಷ್ಣವ್ನ ಕನ್ವಿನ್ಸ್ ಮಾಡಿದ್ದೇ ಲಕ್ಷ್ಮಿ. ಪ್ರೀತಿಯನ್ನು ಕಳೆದುಕೊಂಡ ದುಃಖ ನಿಮಗೆ ಚೆನ್ನಾಗಿ ಗೊತ್ತು. ನಿಮಗೆ ಆಗಿದ್ದು ನಿಮ್ಮ ತಂಗಿಗೆ ಆಗೋದು ಬೇಡ ಅಂತ ಲಕ್ಷ್ಮಿ ಹೇಳಿದ್ದು ವೈಷ್ಣವ್ ಮನಸ್ಸಿಗೆ ನಾಟಿತ್ತು. ಹೀಗಾಗಿ ಅಮ್ಮನ ಮಾತನ್ನೇ ಮೀರಿ ವಿಧಿ ವಿಖ್ಯಾತ್ ಮದುವೆ ನೆರವೇರಿಸಿದ ವೈಷ್ಣವ್. ಇದು ಕಾವೇರಿಗೆ ಇನ್ನಷ್ಟು ಸಿಟ್ಟು ತರಿಸಿದೆ. ಈ ಮಧ್ಯೆ ವಿಖ್ಯಾತ್ ಹೇಳಿದ ಮಾತನ್ನು ಹಿಡಿದುಕೊಂಡು ಲಕ್ಷ್ಮಿ ಮೇಲೆ ಪುನಃ ಗೂಬೆ ಕೂರಿಸುವ ಕೆಲಸವನ್ನು ಕಾವೇರಿ ಮಾಡಿದಳು. ಅವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಸಹಾಯ ಮಾಡಿದ್ರಿ, ಇವತ್ತು ನಮ್ಮ ಮದುವೆ ಆಗೋ ಹಾಗೆ ಮಾಡಿದ್ರಿ, ಥ್ಯಾಂಕ್ಸ್ ಅಕ್ಕ ಅಂತ ಲಕ್ಷ್ಮಿಗೆ ವಿಖ್ಯಾತ್ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡು ಎಲ್ಲ ಗೊತ್ತಿದ್ರು ನಮಗೆ ಏನೂ ಹೇಳಿಲ್ಲ, ನೀನು ಪ್ಲ್ಯಾನ್ ಮಾಡಿಯೇ ಈ ಮದುವೆ ಮಾಡಿಸಿದ್ದೀಯಾ, ವಿಧಿ ಹಿಂದೆ ವಿಖ್ಯಾತ್ನ ಚೂ ಬಿಟ್ಟಿರೋದೇ ನೀನೇ ಅಂತ ಕಾವೇರಿ ಆರೋಪಿಸುತ್ತಾಳೆ. ಆಗ ಲಕ್ಷ್ಮಿ ಬಗ್ಗೆ ಕೃಷ್ಣಕಾಂತ್ ಸಹ ಬೇಸರ ವ್ಯಕ್ತಪಡಿಸುತ್ತಾರೆ. ಇದರಿಂದ ಲಕ್ಷ್ಮಿ ಮೇಲೆ ವೈಷ್ಣವ್ಗೆ ಇನ್ನಷ್ಟು ಸಿಟ್ಟು ಬರುತ್ತಾ ಅಥವಾ ವೈಷ್ಣವ್ ಲಕ್ಷ್ಮಿ ಒಂದಾಗ್ತಾರಾ ಕಾದು ನೋಡಬೇಕಾಗಿದೆ.